ಆತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಆಕೆ ಇಬ್ಬರು ಮಕ್ಕಳ ತಾಯಿ. ಪತಿ ವಿರುದ್ಧವೇ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಆದ್ರೆ ನ್ಯಾಯ ಕೊಡಿಸಬೇಕಾದಂತ ಪಿಎಸ್ಐ ಆಂಟಿಯನ್ನೇ ಪಟಾಯಿಸಿದ್ದಾನೆ. ಕಿಲೇಡಿ ಪೊಲೀಸಪ್ಪನ ಲವಿ ಡವಿ ಆಟಕ್ಕೆ ಪತಿ ಮಕ್ಕಳು ಬೀದಿ ಪಾಲಾಗಿದ್ದಾರೆ. ತಾಯಿ ಮಗ ದಿಕ್ಕೆಟ್ಟು ನಿಂತಿದ್ದಾರೆ. ನ್ಯಾಯಕ್ಕಾಗಿ ಕೈಮುಗಿದು ಬೇಡ್ತಾ ಇದ್ದಾರೆ. ಈ ಪುಟ್ಟ ಮಗುವಿನ ಸ್ಥಿತಿ ನೋಡಿದ್ರೆ ಕರುಳು ಚುರ್ರನ್ನತ್ತೆ. ಇವರ ಈ ಸ್ಥಿತಿಗೆ ಕಾರಣ ಆಂಟಿ ಮತ್ತು ಪೊಲೀಸಪ್ಪನ ಪ್ರೇಮ ಪುರಾಣ. ವಿವಾಹಿತ ಮಹಿಳೆ ಜೊತೆ ಪಿಎಸ್ಐ ಲವಿ ಡವಿ. ಪತ್ನಿ ಪೊಲೀಸಪ್ಪನ ಆಟಕ್ಕೆ ಪತಿ ಮಕ್ಕಳು ಕಂಗಾಲು. ಮೊಬೈಲ್ನಲ್ಲಿ ಪತ್ನಿಯ ಫೋಟೋ ತೋರಿಸ್ತಾ ನಿಂತಿರುವ ಈತ ಭೀಮಾಶಂಕರ್. ವಿಜಯಪುರ ಜಿಲ್ಲೆ ಕೊಲ್ಹಾರ ಪಟ್ಟಣದ ಅನುರಾಧ ಜೊತೆಗೆ 10 ವರ್ಷದ ಹಿಂದೆ ಮದುವೆಯಾಗಿದ್ದ. ಆರಂಭದಲ್ಲಿ ಸಂಸಾರ ಚೆನ್ನಾಗೇ ಇತ್ತು. ಮದುವೆಯಾದ 5 ವರ್ಷಗಳ ಬಳಿಕ ಗಂಡ ಹೆಂಡತಿ ಮಧ್ಯೆ ವಿರಸ ಶುರುವಾಗಿದೆ. ಪತ್ನಿ ಅನುರಾಧ ಆಲಮೇಲ ಠಾಣೆಯಲ್ಲಿ ಪತಿ ವಿರುದ್ಧ ದೂರು ನೀಡಿದ್ಲು. ಈ ವೇಳೆ ವಿಚಾರಣೆ ನೆಪದಲ್ಲಿ ಆಲಮೇಲ ಠಾಣೆಯಲ್ಲಿ ಎಎಸ್ಐ ಆಗಿದ್ದ ಮನೋಹರ ಕಂಚಗಾರ್ ಅನುರಾಧ ಮೊಬೈಲ್ ನಂಬರ್ ಪಡೆದುಕೊಂಡಿದ್ದಂತೆ. ಅನುರಾಧ ಹಾಗೂ ಪೊಲೀಸಪ್ಪ ಮನೋಹರ ಸಲುಗೆಯಿಂದ ಇದ್ದು ಅನೈತಿಕ ಸಂಬಂಧ ಹೊಂದಿರುವ ಆರೋಪ ಕೇಳಿ ಬಂದಿದೆ. ನನಗೆ ಫೋನ್ ಮಾಡಿ ಧಮಕಿ ಹಾಕಿ ಎಲ್ಲಾನು ನನ್ನ ಹತ್ರ ದೋಚ್ಕೊಂಡ್ಬಿಟ್ಲು. ಮನೆ ತೊಗೊಂಡ್ಲು, ಮಕ್ಕಳು ತೊಗೊಂಡ್ಲು, ಎಲ್ಲನೂ ತೊಗೊಂಡ್ಲು. ಇನ್ನು ಎಲ್ಲ ಹೋಗ್ಲಿ ಬಿಡು ಅಂತ ನಾನು ಸುಮ್ಮನೆ ಇದ್ರೆ ನನ್ನ ಮ್ಯಾಗ ಒಂದ್ರ ಮ್ಯಾಗ ಒಂದು ಕೇಸ್ ಮಾಡಕತ್ತಾಳ. ತುಂಬ ಆಟ ಆಡ್ಸ್ಲತ್ತಾಳ. ಯಾಕಂತ ಕೇಳಕತ್ರ ನನ್ನಿಂದ ಕಂಚಗಾರ ಅದನ್ನ PSI ನೀನು ಏನಾರ ಮಾಡಿದಿ ಮಗನೇ ನಿನ್ನ ಬೇರೆನೇ ಆತದ ಅಂತೇಳಿ ನನಗೆ ಧಮಕಿನೂ ಹಾಕ್ತಾಳ. ವಾಟ್ಸಪ್ ಚಾಟ್ನಲ್ಲಿ ಇಬ್ಬರ ಪ್ರೇಮ ಪುರಾಣ ಬಯಲು. 2023ರಲ್ಲಿ ಭೀಮಾಶಂಕರ ಪಿತ್ರಾರ್ಜಿತ ಆಸ್ತಿಯನ್ನ ಮಾರಿ ಬೆಂಗಳೂರಿನಲ್ಲಿ ಸ್ವಂತ ಮನೆ ಖರೀದಿಸಿದ್ದಾನೆ. ವಾಟ್ಸಪ್ ಕಾಲ್ ಚಾಟ್ನಲ್ಲಿ ಇಬ್ಬರ ಲವಿ ಡವಿ ಬಯಲಾಗಿದೆ. PSI ಮನೋಹರ ಮತ್ತು ಅನುರಾಧ ಅನೈತಿಕ ಸಂಬಂಧ ಗೊತ್ತಾಗ್ತಾ ಇದ್ದಂತೆ ಮಕ್ಕಳನ್ನ ಬಿಟ್ಟು ಊರಿಗೆ ವಾಪಸ್ ಬಂದಿದ್ದಾನೆ. ಅನುರಾಧ ಮನೆಗೆ ಬರ್ತಾ ಇರುವ PSI ಮನೋಹರ್ ಮಕ್ಕಳಿಗೂ ಶೂ ಕಾಲಲ್ಲಿ ಒದ್ದು ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿದೆ. ಬಸವನ ಬಾಗೇವಾಡಿ ಠಾಣೆಯಲ್ಲಿ PSI ಆಗಿರುವ ಮನೋಹರ ಕಂಚಗಾರ್ ವಿರುದ್ಧ ಕ್ರಮಕ್ಕೆ ಭೀಮಾಶಂಕರ್ ಕುಟುಂಬ ಆಗ್ರಹಿಸಿದೆ. ಮನೋಹರ್ ಅಂಕಲ್ ತುಳಿದಿದ್ರು ನನಗೆ. ಆಮೇಲೆ ನನಗೆ ಅಪ್ಪ ಅಂದಿಲ್ಲದಕ್ಕೇನೆ ನಂಗೆ ಬರೆಯಲ್ಲ ಹಾಕಿದ್ದಾರೆ. ಅದಕ್ಕೆ ಅವರು ಬಂದು ಮನೆಗೆ ಬಂದು ಒಯ್ತಿದ್ರು. 15 ದಿವಸ 20 ದಿವಸ ಅವ್ರೆ ಬೇರೆ ಮನೆಯಲ್ಲಿ ಬಿಟ್ಟು ಹೋಯ್ತಿದ್ರು. ಸುಧಾತ ಆಂಟಿನೂ ಹಂಗೆ ಮಾಡ್ತಿದ್ರು. ನಮ್ಮಮ್ಮ ಎಲ್ಲಿ ಹೋಗಿದ್ರು, ಇವ್ರಿಗೆ ಜಾಸ್ತಿ ಹೊಡೀರಿ, ಇವ್ರಿಗೆ ಏನೂ ಕೊಡಲೇಬೇಡಿ, ಊಟನೂ ಕೊಡಬೇಡಿ ಅಂದಿದ್ದಕ್ಕೇ ಅವ್ರು ನನಗೇನೂ ಕೊಟ್ಟಿಲ್ಲ. ಭೀಮಾಶಂಕರ್ ಹಾಗೂ ಆತನ ತಾಯಿಗೆ ಅನುರಾಧ ಬೆದರಿಕೆ ಹಾಕ್ತಾ ಇರುವ ಆರೋಪ ಕೇಳಿ ಬಂದಿದೆ. ಬಸವನ ಬಾಗೇವಾಡಿ ಠಾಣೆಗೆ PSI ಆಗಿ ಪ್ರಮೋಷನ್ ಆಗಿರುವ ಮನೋಹರ್ 1.5 ತಿಂಗಳಿನಿಂದ ಸೇವೆಗೆ ಹಾಜರಾಗಿಲ್ಲ. ಪ್ರಕರಣ ಸಂಬಂಧ ಜಿಲ್ಲಾ ಪೊಲೀಸ್ ಇಲಾಖೆ ಸಂಪೂರ್ಣ ತನಿಖೆ ನಡೆಸ್ತಾ ಇದೆ. ನ್ಯಾಯ ಕೊಡಿಸಬೇಕಾದ ಪೊಲೀಸಪ್ಪನ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿ ಬಂದಿದ್ದು ನಿಜಕ್ಕೂ ವಿಪರ್ಯಾಸ. ಅಶೋಕ ಯಡಳ್ಳಿ, TV9 ವಿಜಯಪುರ.